ಶುಂಭ, ಯಶೋವಂತನಾಗುತ್ತಲ್ಲ ಶುಂಭ. ಶುಂಭರೇ, ನಿಮ್ಮಂತಹ ಶಿಷ್ಯರನ್ನು ಪಡೆದ ಈ ಶುಕ್ರಾಚಾರ್ಯರಿಗೆ ನಿಮ್ಮಿಂದ ದಾನವರ ಕೀರ್ತಿ ಪ್ರಜ್ವಲಿತವಾಗಿ ಬೆಳಗಬೇಕು. ನೆನಪಿಡಿ. ಏನೆಂದರೆ ಶುಂಭರೇ, ಸಕಲ ಭೂಮಂಡಲಗಳನ್ನು ಜಯಿಸಿ ಕಪ್ಪ ಕಾಣಿಕೆಗಳನ್ನ ತಂದೊಪ್ಪಿಸಬೇಕು. ಮೊದಲು ಆ ದೇವತೆಗಳೆಂಬ ಸುರಕೀಟಗಳನ್ನ ಅದೇ ಬಡಿಯಬೇಕು. ಮಧ್ಯ ಪಾತಾಳಗಳನ್ನು ಜಯಿಸಿ ಲೋಕಗಳೇ ಬೆರಗಾಗುವಂತೆ ನೀವು ರಾಜ್ಯಭಾರ ಮಾಡಬೇಕು. ಇದೇ ನನ್ನ ಮಹತ್ವಾಕಾಂಕ್ಷೆ. ಶಿಷ್ಯರೇ, ನಿಶುಂಭ, ಇದಕ್ಕೆ ನೀನೇನು ಹೇಳಲು ಕಂದ? ಶುಂಭರೇ, ನಿಮ್ಮಿಂದ ಆ ಕಾರ್ಯ ಈಗ ಸಾಧ್ಯವಿಲ್ಲ. ನೀವಿನ್ನು ಬಾಲಕರು. ನನ್ನ ಮಾತನ್ನು ಸ್ವಲ್ಪ ಕೇಳಿ. ನೀವು ಪರಾಕ್ರಮಿಗಳೆಂಬುದು ನಾನು ಬಲ್ಲೆ, ಅತಿ ಶೂರರೆಂಬುದನ್ನು ನಾನು ಬಲ್ಲೆ. ಆದರೆ ಈಗ ಈ ಕಾರ್ಯ ಸಾಧ್ಯವಿಲ್ಲ. ನೀವು ಮೊದಲು ತಪಸ್ಸನ್ನು ಮಾಡಿ ಆ ದೇವರನ್ನು ಮೆಚ್ಚಿಸಿ ಅದ್ಭುತವಾದ ವರಗಳನ್ನ ಸಂಪಾದಿಸಿ ಲೋಕಗಳೇ ಬೆರಗಾಗುವಂತೆ ರಾಜ್ಯಭಾರ ಮಾಡಿದ್ದಲ್ಲ. ಈಗ ನಿಮಗಿಂತಲೂ ಅತಿಶಯವಾದ ಶಕ್ತಿ ಆ ಪರಬ್ರಹ್ಮನಲ್ಲಿದೆ.
ಅದನ್ನು ನೀವು ತಪಸ್ಸು ಮಾಡಿ ಪಡೆದುಕೊಳ್ಳಬೇಕು. ಆಗ ನಿಮ್ಮನ್ನ ಗೆಲ್ಲಲು ಯಾವ ವೀರನೂ ನಿಮ್ಮ ಮುಂದೆ ಬರಲಿಲ್ಲ. ಆದ್ದರಿಂದ ನೀವೀಗ ಹರಬ್ರಹ್ಮರಲ್ಲಿ ಹೋಗಿ ಅತಿಶಯವಾದ ಶಕ್ತಿಗಳನ್ನ ಪಡೆದುಕೊಂಡು ಬಂದು ಈ ಲೋಕಗಳೇ ಬೆರಗಾಗುವಂತೆ ರಾಜ್ಯಭಾರ ಮಾಡಬೇಕು. 3 ಲೋಕಗಳಿಗೂ ನೀವಿಬ್ಬರು ಒಡೆಯರಾಗುತ್ತೀರಿ. ಅದನ್ನು ನೆನಪಿ ಸುಮ್ಮನೆ ತಪಸ್ಸಿಗೆ ಹೊರಡುವಂತರಾಗಿ ಶೀಘ್ರ ಯಶೋವಂತರಾಗಿ ಈಗ ನನಗೆ ಮಹದಾನಂದವಾಯಿತು. ಶುಭ ನೀನೀಗ ಹೋಗಿ ಆ ಕೈಲಾಸ ವಾಸನಾದ ಶಂಕರನಲ್ಲಿ ವರಗಳನ್ನು ಬೇಡಿಕೊಂಡು ಅದ್ಭುತವಾದ ಶಕ್ತಿಗಳನ್ನು ಸಂಪಾದನೆ ಮಾಡಿಕೊಂಡು ನೀನು ಯಶೋವಂತನಾಗುತ್ತಂತ. ನಿಶುಂಭ, ನೀನು ಹೋಗಿ ಆ ಬ್ರಹ್ಮನಲ್ಲಿ ವರ ಪಡೆದು ಅದ್ಭುತವಾದ ನೀನು ಶಕ್ತಿಗಳನ್ನು ಸಂಪಾದನೆ ಮಾಡಿ ಈ ಲೋಕಗಳೇ ಬೆರಗಾಗುವಂತೆ ರಾಜ್ಯಭಾರ ಮಾಡುತ್ತಂತ. ಇದು ನನ್ನ ಆಶಯ. ಯಶೋವಂತರಾಗಿದ್ದಂತ